ಕ್ಷಣವನ್ನು ದೇವರು ನೀಡಿದ್ದಕ್ಕಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುವ. ಥ್ಯಾಂಕ್ ಯು ಜೀಸಸ್, 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 ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ಯೇಸು ಹೇಳುತ್ತಾರೆ, ಇಗೋ ನಾನು ನಿಮಗೆ ಶಾಂತಿಯನ್ನು ನೀಡುತ್ತೇನೆ. ಇಗೋ ನಾನು ನಿಮಗೆ ಶಾಂತಿಯನ್ನು ನೀಡುತ್ತೇನೆ. ನಾನು ನಿಮಗೆ ನನ್ನ ಶಾಂತಿಯನ್ನು ನೀಡುತ್ತೇನೆ. ವಾಕ್ಯವನ್ನ ಬಹಳ ಶ್ರದ್ಧಿಸಿ ಆಲಿಸಿ. ಯೇಸು ಹೇಳುವಂತ ಮಾತು, ನಿಮಗೆ ಶಾಂತಿ ನೀಡುತ್ತೇನೆ. ಐ ವಿಲ್ ಗಿವ್ ಯು ಪೀಸ್. நான் என் சமாதானத்தை உங்களுக்கு தருகிறேன். I give my peace. ನಾನು ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ನಾವು ಕೊಡುವ ಶಾಂತಿ ಈ ಲೋಕ ನೀಡುವ ಶಾಂತಿ ಅಲ್ಲ. The peace I give is not a peace that the world gives. இந்த உலக தருகிற சமாதானத்தை போல என் சமாதானம் இல்லை. நான் உங்களுக்கு என் சமாதானத்தை தருகிறேன். Praise the Lord. ಸ್ವರ್ಗத்தை ಹೇಳುವ praise the Lord. Hallelujah. Hallelujah. ಯೇಸು ಕೊಡುವ ಸಮಾಧಾನ ಎಂಥದ್ದು? ಈ ಲೋಕ ನಮಗೆ ವಾಗ್ದಾನ ಮಾಡುವ ಸಮಾಧಾನ ಎಂಥದ್ದು? What I don't have, I cannot give. என்னிடத்தில் எதுவும் இல்லை, அதை நான் மற்றவர்களுக்கு பகிர்ந்து கொள்ள முடியாது, ಮற்றವರಿಗೆ கொடுக்க முடியாது. ನನ್ನಲ್ಲಿಲ್ಲದೆ ಇರುವುದನ್ನ ನಾನು ಮತ್ತೊಬ್ಬರಿಗೆ ಕೊಡಲು ಸಾಧ್ಯವಿಲ್ಲ. ಯಹೂದ್ಯರ ಪದ್ಧತಿಯಲ್ಲಿ ಯಹೂದ್ಯರು ಒಬ್ಬರನ್ನೊಬ್ಬರು ಸಂಧಿಸುವಾಗ ಅಪ್ಪಿಕೊಂಡು ಅವರು ಹೇಳ್ತಾ ಇದ್ರು ಶಾಲೋಮ್. ಹೇಳ್ತಾ ಇದ್ರು ಶಾಲೋಮ್, ಪ್ರೀತಿ ಶಾಂತಿ ನಿಮ್ಮಲ್ಲಿರಲಿ. ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಹೇಳಿದ್ರು ಶಾಂತಿ ನಿಮ್ಮಲ್ಲಿರಲಿ. ಇವತ್ತು ಯೇಸು ತನ್ನ ಶಿಷ್ಯರನ್ನು ನೋಡಿ ಹೇಳ್ತಾ ಇದ್ದಾರೆ, ನೀವು ಕಳವಳಗೊಳ್ಳದಿರಿ, ನೀವು ಭಯಪಡದಿರಿ. ಯಾಕೆ ಯೇಸು ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಯೇಸುವಿಗೆ ಗೊತ್ತು, ಅವರಿಗೆ ಕಳವಳ ಪಡುವ ಸಂದರ್ಭಗಳು ಬರಲಿವೆ. ಯೇಸುವಿಗೆ ಗೊತ್ತು, ಅವರು ಲೋಕದಲ್ಲಿ ಸಂಕಟಗಳನ್ನ ಅನುಭವಿಸುವ ಕ್ಷಣಗಳು ಬರಲಿವೆ. ಯೇಸುವಿಗೆ ಗೊತ್ತು, ಸೈತಾನನು ಅವರನ್ನ ಶೋಧಿಸಲು ಕಾಯುತ್ತಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸು ಹೇಳ್ತಾರೆ, ಭಯಪಡಬೇಡಿ, ಡು ನಾಟ್ ಫಿಯರ್, ಅಂಜದಿರಿ. ಇವತ್ತು ನಮ್ಮೆಲ್ಲರ ಹೃದಯಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಭಯ ತುಂಬಿಕೊಂಡಿದೆ. ಭಯ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಏಕೆಂದರೆ ಭಯವು ಸೈತಾನನ ಅಸ್ತ್ರವಾಗಿದೆ. ಭಯ ದೇವರಿಂದ ಬಂದಿದ್ದಲ್ಲ, ದೇವರು ಸೃಷ್ಟಿಸಿದಲ್ಲ. ಭಯ ಸೈತಾನ ತಂದಿದ್ದು, ಸೈತಾನ ಸೃಷ್ಟಿಸಿತು. ಆದಿಯಲ್ಲಿ ದೇವರು ಆದಾಮ ಮತ್ತು ಅವ್ವಳನ್ನು ಸೃಷ್ಟಿ ಮಾಡಿದರು. ಅವರನ್ನ ದೇವರು ತಮ್ಮ ಸ್ವಂತ ಹೋಲಿಕೆಯಲ್ಲಿ, ತಮ್ಮ ಸ್ವಂತ ರೂಪದಲ್ಲಿ ಸೃಷ್ಟಿ ಮಾಡಿದರು. They looked just like God, in the image of God. ஆண்டவருடைய சாயலால் அவர்களை படைத்தார். ಅವರೊಬ್ಬೊಬ್ಬರು ದೇವರಂತಿದ್ದರು, ದೇವರ ಪ್ರತಿರೂಪಗಳಾಗಿದ್ದರು.
ಇದನ್ನ ಲೂಸಿಫರ್ ನೋಡಿದ. ಅವನಿಗೆ ಇದು ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ? ಲೂಸಿಫರ್ ಅನ್ನ ದೇವರ ಸೃಷ್ಟಿ ಮಾಡಿ ಅವನಿಗೆ ಮಾನವನಿಗಿಂತ ಉನ್ನತವಾದ ಸ್ಥಾನವನ್ನ ಕೊಟ್ಟಿದ್ರು. ಎಲ್ಲಾ ದೇವದೂತರಿಗೆ ಮನುಷ್ಯನಿಗಿಂತ ಉನ್ನತವಾದ ಸ್ಥಾನ ಉಂಟು. ಆದರೆ ಯಾವ ದೇವದೂತನು ದೇವರ ಪ್ರತಿರೂಪಗಳು ಅಲ್ಲ. ಯಾವ ದೇವದೂತರು ದೇವರ ಸ್ವರೂಪಗಳು ಅಲ್ಲ. ಅವರಲ್ಲಿ ದೈವತ್ವ ಇಲ್ಲ. ಲೂಸಿಫರ್ಗೆ ಇದು ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಅದೇಗೆ ಮನುಷ್ಯರು ನಮಗಿಂತ ಮೇಲಿರಬಹುದು, ಅದೇಗೆ ಅವರು ದೈವ ಸ್ವರೂಪಿಗಳಾಗಬಹುದು, ಅವರೇಗೆ ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಬಹುದು. ಹಾಗಾದರೆ ಈ ದೈವ ಸ್ವರೂಪವನ್ನ ಮನುಷ್ಯನು ಅರಿತುಕೊಳ್ಳದಂತಿರುವುದೇ ನನ್ನ ಕಾರ್ಯ. ಸೈತಾನ ಹೇಳಿದ, ಮನುಷ್ಯನು ತಮ್ಮಲ್ಲಿರುವ ದೈವತ್ವವನ್ನ, ದೈವ ಸ್ವರೂಪವನ್ನ ಮರೆಯುವಂತೆ ನಾನು ಮಾಡ್ತೇನೆ ಅಂತ ಹೇಳಿದ. ಆದಾಮನನ್ನ ಸೃಷ್ಟಿಸಿದಾಗ, ಅವಳನ್ನ ಸೃಷ್ಟಿಸಿದಾಗ ಅವರು ದೇವರನ್ನ ನೋಡಿ ಹೆದರಲಿಲ್ಲ. They never feared God. ஆண்டவரை பார்த்து அவர்கள் பயப்படவில்லை. ஆண்டவரிடம் ஓடினார்கள். They ran to the Lord. ದೇವರೊಂದಿಗೆ ನಡೆದಾಡಿದರು, ದೇವರೊಂದಿಗೆ ಮಾತನಾಡಿದರು, ದೇವರೊಂದಿಗೆ ಸಂಬಂಧವನ್ನ ಬೆಳೆಸಿಕೊಂಡು ಸತ್ಸಂಬಂಧದಲ್ಲಿದ್ದರು. ಆಗ ಬಂದ ಸೈತಾನ. ಅವನು ಬಂದು ಒಳಗೆ ಬಂದಾಕ್ಷಣ ಆತ ಹೇಳಿದ, ನೀವು ಈ ಹಣ್ಣನ್ನು ತಿಂದರೆ ದೇವರಂತಾಗುವಿರಿ. ಪ್ರೈಸ್ ದಿ ಲಾರ್ಡ್. ಒಂದ್ಸಲ ಕರವತಿ ಹೇಳುವ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನ ಹೇಳ್ತಾನೆ, ನೀವು ದೇವರಂತಾಗುವಿರಿ ಈ ಹಣ್ಣನ್ನು ತಿಂದರೆ. ಅದರ ವಾಸ್ತವಿಕ ಸತ್ಯವೇನು? ಅವರು ಸೃಷ್ಟಿಯಲ್ಲೇ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ. ಅವರಾಗಲೇ ದೇವರ ಸ್ವರೂಪದಲ್ಲಿದ್ದಾರೆ. ಅದರ ಸೈತಾನ ಅವರ ಹತ್ರ ಒಂದು ಸುಳ್ಳು ಹೇಳಿದ, ನೀವು ಈ ಹಣ್ಣನ್ನು ತಿಂದರೆ ದೇವರಂತಾಗುವಿರಿ. ಸುಳ್ಳನ್ನ ಕೇಳಿದರು, ಈ ಸುಳ್ಳಿಗೆ ಬಲಿಯಾದರು, ಪಾಪಕ್ಕೆ ಬಿದ್ದರು. ಪಾಪಕ್ಕೆ ಬಿದ್ದಾಗ ಅವರಲ್ಲಿ ಬಂದಿದ್ದು ಭಯ. ಅವರು ಪಾಪಕ್ಕೆ ಬಂದಾಗ ಅವರ ಹೃದಯಗಳೆಲ್ಲ ಹೊಕ್ಕಿಕೊಂಡಿದ್ದು ಭಯ. ಅವರು ಪಾಪದಲ್ಲಿ ಬಿದ್ದಾಗ ಭಯದಿಂದ ನಡುಗಲು ಪ್ರಾರಂಭಿಸಿದರು. ಈ ಭಯ ತಂದವರು ಯಾರು? ಯಾರು ಈ ಭಯ ತಂದಿದ್ದು? ಯಾರು? ಹೇಳಲಿಕ್ಕೆ ಹೆದರಬಾರದು. ಯಾರು ತಂದಿದ್ದು? ಅವತ್ತು ಮನುಷ್ಯ ಶಾಂತಿಯನ್ನು ಕಳೆದುಕೊಂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತು ಮನುಷ್ಯ ಶಾಂತಿಯನ್ನು ಕಳೆದುಕೊಂಡ.